ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ PPI ಅಂದರೆ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಇನ್ಶೂರೆನ್ಸ್ ಈ ಸಬ್ಜೆಕ್ಟ್ನಲ್ಲಿ ಸೆಮಿಸ್ಟರ್ ಎಕ್ಸಾಮಿಗೆ ಬರುವಂಥ ಇಂಪಾರ್ಟೆಂಟ್ ಥಿಯರಿ ಕ್ವಶನ್ಸ್, ಕನ್ಫರ್ಮ್ ಥಿಯರಿ ಕ್ವಶನ್ಸ್ ಯಾವುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಒಟ್ಟು 13 ಕ್ವಶನ್ಸ್ ಇದೆ. ಈ 13 ಕ್ವಶನ್ಗೆ ನೀವು ಆನ್ಸರನ್ನು ಕಲ್ತ್ಕೊಂಡ್ರೆ ಈಸಿಯಾಗಿ ನೀವು ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು. ಆ 13 ಕ್ವಶನ್ಸ್ ಯಾವ್ದು ಅಂತಂದರೆ, ವಾಟ್ ಈಸ್ ಇನ್ಶೂರೆನ್ಸ್, ಎಕ್ಸ್ಪ್ಲೈನ್ ದ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಇನ್ಶೂರೆನ್ಸ್. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಇನ್ಶೂರರ್ ಆ್ಯಂಡ್ ಇನ್ಶೂರ್ಡ್. ನೆಕ್ಸ್ಟ್, ಡಿಫೈನ್ ಇನ್ಶೂರೆನ್ಸ್, ಎಕ್ಸ್ಪ್ಲೈನ್ ಇಟ್ಸ್ ಪ್ರಿನ್ಸಿಪಲ್ಸ್. ಡಿಫೈನ್ ಅಂತ ಕೇಳಿದಾಗ ನೀವು ಡೆಫಿನೇಷನನ್ನೇ ಬರೀಬೇಕು, ಅಂದರೆ ಯಾರೋ ಒಬ್ಬ ಆಥರ್ ಹೇಳಿರೋ ಪ್ರಕಾರ ಇನ್ಶೂರೆನ್ಸ್ ಅಂದರೆ ಏನು ಅನ್ನೋದನ್ನು ಬರೀಬೇಕು. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಕ್ಲಾಸಿಫಿಕೇಶನ್ ಆಫ್ ಇನ್ಶೂರೆನ್ಸ್. ನೆಕ್ಸ್ಟ್, ವಾಟ್ ಈಸ್ ಲೈಫ್ ಇನ್ಶೂರೆನ್ಸ್, ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಫ್ ಇನ್ಶೂರೆನ್ಸ್ ಪಾಲಿಸೀಸ್. Next, explain the functions and governing principles of IRDA. Next, explain the difference between life insurance and general insurance. Next, what is general insurance? Explain its principles. Next, what is fire insurance? Explain the types of fire insurance policies. What is marine insurance? Explain the types of marine insurance policies. Define risk management. Explain its objectives and features. Write a note on Credit Guarantee Corporation. Next, write a note on medical insurance, motor vehicle insurance, crop insurance, livestock insurance, burglary insurance, personal accident insurance. ಅಥವಾ ಇವಿಷ್ಟನ್ನು ಒಟ್ಟಾಗಿ ಎಕ್ಸ್ಪ್ಲೈನ್ ದ ಮಿಸ್ಲೇನಿಯಸ್ ಇನ್ಶೂರೆನ್ಸ್ ಅಂತ ಬೇಕಾದರೂ ಕೇಳಬಹುದು. ಒಟ್ಟು 13 ಕ್ವಶನ್ಸ್ ಇದೆ. ಸೊ ಯಾವಾಗಲೂ ನೀವು ಥಿಯರಿ ಸಬ್ಜೆಕ್ಟ್ನಲ್ಲಿ ನೀವು ಆನ್ಸರ್ಸ್ ಬರೀಬೇಕಾದ್ರೆ ನೋಡಿ, ವಾಟ್ ಈಸ್ ಇನ್ಶೂರೆನ್ಸ್ ಅಂತ ಕೇಳಿದಾಗ ಫಸ್ಟು ಇಂಟ್ರೊಡಕ್ಷನ್ ಅಂತ ಹೆಡ್ಡಿಂಗ್ ಹಾಕಿ, ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಏನೇನು ಗೊತ್ತಿದೆ ಅದನ್ನು ಫಸ್ಟು ಅರ್ಧ ಪೇಜಲ್ಲಿ ಬರೀಬೇಕು. ಮೀನಿಂಗ್ ಗೊತ್ತಿದ್ರೆ ಮೀನಿಂಗ್, ಡೆಫಿನೇಷನ್ ಗೊತ್ತಿದ್ರೆ ಡೆಫಿನೇಷನ್, ಫ್ಯೂಚರ್ಸ್ ಗೊತ್ತಿದ್ರೆ ಫ್ಯೂಚರ್ಸ್, ಅವಷ್ಟನ್ನು ಬರ್ಕೊಂಡು ನೆಕ್ಸ್ಟ್ ಮೈನ್ ಆನ್ಸರ್ ಸ್ಟಾರ್ಟ್ ಮಾಡಬೇಕು. ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಇನ್ಶೂರೆನ್ಸ್ ಹೆಡ್ಡಿಂಗ್ ಹಾಕಿ, ಇಫ್ ಪಾಸಿಬಲ್ ಡಯಾಗ್ರಾಮ್ ಹಾಕಲಿಕ್ಕಾದರೆ ಡಯಾಗ್ರಾಮ್ ಹಾಕಿ, ಆದಷ್ಟು ಡಯಾಗ್ರಾಮ್ ಯೂಸ್ ಮಾಡಬೇಕು. ಲಾಸ್ಟಿಗೆ ಕನ್ಕ್ಲೂಷನ್ ಬರೀಬೇಕು. ಈ ಪ್ಯಾಟರ್ನ್ ಫಾಲೋ ಮಾಡಿದರೆ ಮಾತ್ರ ಥಿಯರಿಲಿ ಮಾರ್ಕ್ಸ್ ಸಿಗುತ್ತೆ. ಇಂಟ್ರೊಡಕ್ಷನ್, ದೆನ್ ಮೇನ್ ಆನ್ಸರ್, ನೆಕ್ಸ್ಟ್ ಕನ್ಕ್ಲೂಷನ್. ಈ ಪ್ಯಾಟರ್ನ್ ಫಾಲೋ ಮಾಡಿ, ಹಾಗೆ ಫಾಲೋ ಮಾಡಿದ್ರೆ ಈಸಿಯಾಗಿ ನೀವು ಥಿಯರಿಯಲ್ಲಿ ಸ್ಕೋರ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.